Hey guys, welcome back to our channel Thejaswini Pushkar Diaries. ಪ್ರೀತಿಯ ವೀಕ್ಷಕರೇ, ಇನ್ನೇನು ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ. ನಮ್ಮ ತುಮಕೂರಿನಲ್ಲಿ ಪರಿಸರ ಸ್ನೇಹಿ ಗಣೇಶ ರಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪುಟ್ಪುಟಾಣಿ ಮಕ್ಕಳೆಲ್ಲ ಇಲ್ಲಿ ಮಣ್ಣಿನಿಂದ ಗಣೇಶವನ್ನು ಯಾವ ರೀತಿ ರಚನೆ ಮಾಡೋದು ಅನ್ನೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬನ್ನಿ, ಯಾವ್ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ, ಪುಟಾಣಿ ಮಕ್ಕಳೆಲ್ಲ ಮಣ್ಣಿನಿಂದ ಯಾವ ಥರ ಗಣೇಶ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಪ್ರೆಸ್ ಕ್ಲಬ್ ತುಮಕೂರು ವರ್ಣೋದಯ ಆರ್ಟ್ ಗ್ರೂಪ್ ಟ್ರಸ್ಟ್ ಆಯೋಜಿಸಿರುವ ಮಹಾನಗರ ಪಾಲಿಕೆ ತುಮಕೂರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತುಮಕೂರು ಇವರ ಸಹಯೋಗದೊಂದಿಗೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ರಚನಾ ಕಾರ್ಯಾಗಾರವನ್ನು ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಆಲದ ಮರದ ಪಾರ್ಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ರಚನೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇನ್ನೇನು ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ, ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ಬಳಸದೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಮಾಡೋ ಉತ್ಸಾಹದಲ್ಲಿ ನಮ್ಮ ಮಕ್ಕಳಿದ್ದಾರೆ. ಬನ್ನಿ ನೋಡೋಣ ಯಾವ್ಯಾವ ರೀತಿಯ ಗಣೇಶಗಳನ್ನು ಅವರು ತಯಾರಿಸ್ತಾರೆ ಅಂತ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಕೂಡ ಮಣ್ಣುಗಳನ್ನು ನೀಡಲಾಗಿತ್ತು. ಮಣ್ಣು ಹಾಗೆ ಗಣೇಶ ವಿಗ್ರಹವನ್ನು ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನೀಡಲಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಸಾಲಾಗಿ ಬಂದು ಮಣ್ಣನ್ನು ಪಡೆದುಕೊಳ್ಳೋದನ್ನು ನೀವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಗಣೇಶ ಮೂರ್ತಿ ಮಾಡೋದಕ್ಕೆ ಜೇಡಿ ಮಣ್ಣು ಥರ ಇರುತ್ತಲ್ಲ, ಆ ಮಣ್ಣು ಬೇಕಾಗುತ್ತೆ. ಸೊ ಆ ಮಣ್ಣನ್ನು ಎಲ್ರಿಗೂ ಕೂಡ ಇಲ್ಲಿ ಅಡಿಕೆ ತಟ್ಟೆನಲ್ಲಿ ಇಟ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಇವಾಗ ಗಣೇಶ ಮೂರ್ತಿಯನ್ನು ಮಾಡೋದಕ್ಕೆ ತಮ್ಮ ಸ್ಥಳದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಮಣ್ಣಿನಿಂದ ಗಣೇಶ ಮೂರ್ತಿಗಳನ್ನು ರಚನೆ ಮಾಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ಅವರ ಪೋಷಕರೊಂದಿಗೆ ಬಂದಿದ್ದಾರೆ. ಇಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಆ ಮಣ್ಣನ್ನು ಕೊಡ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲೆಲ್ಲ ಪುಟಾಣಿಗಳು ತಮ್ಮ ಕೊಟ್ಟಿರ್ತಕ್ಕಂತಹ ಮಣ್ಣನ್ನು ಇಟ್ಕೊಂಡ್ಬಿಟ್ಟು ಅವರವರ ಸ್ಥಳದಲ್ಲಿ ಕೂತಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಡಿಸ್ಪ್ಲೇ ಬೋರ್ಡ್ ಕೂಡ ಇದೆ. ಇಲ್ಲಿ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದಲು ಮಣ್ಣನ್ನು ಹದ ಮಾಡ್ಕೋಬೇಕು ಅಂತೇಳಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದನ್ನು ನೋಡಿಕೊಂಡು ಮಕ್ಕಳು ಅಲ್ಲಿ ಕೆಳಗಡೆ ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಸುಲಭ ಆಗಲಿ ಅಂಥೇಳಿ ಈ ಒಂದು ಮೆಥಡನ್ನು ಅಲ್ಲಿ ಫಾಲೋ ಮಾಡ್ತಾಯಿದ್ರು. ಎಲ್ಲ ಮಕ್ಕಳುಗಳು ಕೂಡ ಈ ಒಂದು ವಿಡಿಯೋವನ್ನು ನೋಡಿಕೊಂಡು ಮಣ್ಣನ್ನು ಯಾವ ರೀತಿ ಹದ ಮಾಡೋದು ಅಂತ ಹೇಳಿ ತಿಳಿದುಕೊಂಡು ಅದೇ ರೀತಿ ವಿಡಿಯೋನಲ್ಲಿ ತೋರಿಸಿರೋ ಥರನೇ ಎಲ್ಲ ಮಕ್ಕಳು ಕೂಡ ಉತ್ಸಾಹದಿಂದ ಮಣ್ಣನ್ನು ಹದ ಮಾಡ್ತಾಯಿದ್ರು. ನಿಜಕ್ಕೂ ಯಾವಾಗಲೂ ಮಕ್ಕಳ ಕೈನಲ್ಲಿ ನಾವು ಪುಸ್ತಕವನ್ನು ನೋಡಿರ್ತೀವಿ. ಇದು ಒಂದು ಒಳ್ಳೆಯ ಅವಕಾಶ ನಮಗೆ. ಅವರೇ ಸ್ವತಃ ಆಸಕ್ತಿಯಿಂದ ಮಣ್ಣಿನ ವಿಗ್ರಹ, ಅದರಲ್ಲೂ ಗಣೇಶನ ವಿಗ್ರಹ, ವಿದ್ಯಾಗಣಪತಿ ಅಂತ ಹೇಳಿ ಕರಿತೀವಿ, ಆ ವಿದ್ಯಾಗಣಪತಿಯ ವಿಗ್ರಹವನ್ನು ಮಾಡ್ತಾ ಇರೋದನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲದು ಅಂತೇಳಿ ಹೇಳ್ಬೋದು. ಇಲ್ಲಿ ಮೊದಲು ಗಣೇಶ ಮೂರ್ತಿಯ ಬೇಸನ್ನು ಮಾಡೋದು ಹೇಗೆ ಅಂಥೇಳಿ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾರೆ. ಆ ಮಣ್ಣನ್ನು ಹದ ಮಾಡಿದ್ಮೇಲೆ ನಾವು ರೌಂಡ್ ಆಗಿರ್ತಕ್ಕಂತಹ ಒಂದು ಬೇಸನ್ನು ಮಾಡ್ಕೋಬೇಕು. ಆ ಬೇಸನ್ನು ಯಾವ ಥರ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಮಕ್ಕಳು ಕೂಡ ಆ ಬೇಸನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಪುಟಾಣಿ ಮಕ್ಕಳೆಲ್ಲ ಮಣ್ಣಿನಿಂದ ಗಣೇಶನ ಮೂರ್ತಿಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆಯೋಜನೆಯ ಉದ್ದೇಶ ಏನು ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ ಶ್ರೀ ಕಿಶೋರ್ ಕುಮಾರ್ ಅವರು, ಅಧ್ಯಕ್ಷರು ವರ್ಣೋದಯ ಟ್ರಸ್ಟ್. ಬನ್ನಿ ಇವರು ಈ ಕಾರ್ಯಕ್ರಮದ ಕುರಿತು ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ. ನಮಸ್ಕಾರ. ತುಮಕೂರಿನಲ್ಲಿ ಮೊದಲನೇ ಬಾರಿಗೆ ಪರಿಸರ ಸ್ನೇಹಿ ಗಣೇಶ ರಚನಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನು ಸರ್? ಆ್ಯಕ್ಚುಲಿ ಇವತ್ತು ನಾವು ಗೊತ್ತಿದೆ ಪರಿಸರ ಯಾವ ಮಟ್ಟಕ್ಕೆ ನಾವು ಬೆಳೆಸ್ಬೇಕನ್ನೋದು ನಡೀತಾ ಇದೆ. ಯಾಕಂತಂದರೆ ಪರಿಸರ ಈಗ ಉದಾಹರಣೆ ಕೊಡ್ಬೇಕಂದ್ರೆ ಲಾಕ್ಡೌನೇ ಉದಾಹರಣೆ. ನಮಗೆ ಪರಿಸರ ಇವತ್ತು ನಾಶ ಆಗಲಿಕ್ಕೆ ಎಷ್ಟು ಪ್ರಾಬ್ಲಮ್ದಾಗಿ ಇದಾಗಿದೆ ಅನ್ನೋದ್ರಿಂದ ಮಕ್ಕಳಲ್ಲಿ ಏನಂತಂದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಲ್ಲಿ ನಾವು ಮೊಬೈಲನ್ನು ಕೊಟ್ಬಿಡ್ತೀವಿ. ಸೊ ಆದ ಮಕ್ಕಳು ಮಗಬಾಗಲಿಕ್ಕಿಂತ ನಾವು ಮಣ್ಣಿನಿಂದ ಮುಖಾಂತರ ಮತ್ತು ಅದನ್ನು ರಚನೆ ಮಾಡ್ಬೇಕಂತ ಮಟ್ಟಿಗೆ ಬೆಳಿಬೇಕಾಗಿದೆ. ಯಾಕಂತಂದರೆ ಪರಿಸರ ನಾವು ಉಳಿಸ್ಕೋಬೇಕಾಯ್ತು. ಇವತ್ತು ಕೆಮಿಕಲ್ ಏನಂದರೆ ಗಣಪತಿ ನೋಡಿಕೊಂಡು ಎಲ್ಲಿ ಬೇಕಲ್ಲಿ ನಾವು ಕೆಮಿಕಲನ್ನು ಗಣಪತಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ಸೊ ಆ ಕೆಮಿಕಲ್ನಿಂದ ಇವತ್ತು ಭೂಮಿ ಹಾಳಾಗ್ತಾಯಿದೆ, ಗಿಡಗಳು ನಾಶ ಆಗ್ತಾಯಿದೆ. ಅದರಿಂದ ನಮ್ಮ ಎಫೆಕ್ಟ್ ಆಗ್ತಾಯಿದೆ. ಈ ದೃಷ್ಟಿಯಿಂದ ನಾವೇನು ಮಾಡ್ತಾಯಿದ್ವಿ ಅಂದರೆ ಯಾವುದೇ ಕಾರಣಕ್ಕಾಗಿ ಕೆಮಿಕಲ್ ವಿತೌಟ್ ಕೆಮಿಕಲನ್ನು ಮಣ್ಣಿನಿಂದ ಮಾಡಿದ ಗಣಪತಿನೇ ಮಕ್ಕಳು ಮಾಡಿದ ಗಣಪತಿ ಮನೆಯಲ್ಲಿಟ್ಟು ಪೂಜೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಇದು ಹಾಕೊಂಡಂಥ ಒಂದು ಪ್ರೋಗ್ರಾಮ್. ಈ ಉದ್ದೇಶ ಯಾಕಂದರೆ ಮಕ್ಕಳನ್ನೇ ಕ್ಲೇನನ್ನು ಗಣಪತಿ ಮಾಡಿ ಆ ಗಣಪತಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅದನ್ನು ಪರಿಸರ ಒಂದು ಕಾಪಾಡಬೇಕನ್ನೋ ಉದ್ದೇಶದಿಂದ ಆಗ ಪೂಜೆ ಆದಮೇಲೆ ಅದನ್ನೇ ಮಣ್ಣು ಮತ್ತು ನೀರಲ್ಲಿ ಬಿಟ್ಟು ಗಿಡಗಳು ಹಾಕುವ ಉದ್ದೇಶ ನಾವು ಮೇನ್ ಆ ಉದ್ದೇಶಕ್ಕಾಗಿದೆ. ಅದೇ ಮಕ್ಕಳು ಬೆಳಗಿನಿಂದ ಬೇರೆ ಬೇರೆ ಟಿ ವಿಗಳ ಮುಖಾಂತರ ಮೊಬೈಲ್ ಹಿಡ್ಕೊಳ್ಳೋದು, ಇಲ್ಲಿ ಒಂದು 3 hours ಆದರೂ ಮಕ್ಕಳು ಈ ಪರಿಸರದ ಮಧ್ಯದಲ್ಲಿ ಗಣಪತಿ ಮಾಡೋ ಉದ್ದೇಶ ನಾವು ಇಟ್ಟುಕೊಂಡಿವಿ. ಹಾಗಾಗಿ ಅದರ ಸಲುವಾಗಿ ಥ್ಯಾಂಕ್ ಯು ಸರ್. ಈ ಒಂದು ರಚನಾ ಕಾರ್ಯಾಗಾರದ ಉದ್ದೇಶವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.
ಓಕೆ ವೀಕ್ಷಕರೇ, ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಮಣ್ಣಿನಿಂದ ಗಣೇಶನ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಬನ್ನಿ ಅವ್ರ ಬಾಯಿಂದನೇ ಕೇಳೋಣ. ಏನು ಹೇಳ್ತಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ. ನಿಮ್ಮ ಹೆಸರೇನು? ಅನರ್ಘ್ಯ. ಅನರ್ಘ್ಯ. ಯಾವ ಸ್ಕೂಲು? ಬಸವೇಶ್ವರ ಪಬ್ಲಿಕ್ ಸ್ಕೂಲ್. ಗಣೇಶ ಮೂರ್ತಿ ಮಾಡ್ತಾರೆ ನೀವು ಫಸ್ಟ್ ಟೈಮಾ? ಹೌದು. ಹೇಗಿದೆ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನು ಅನ್ಸುತ್ತೆ ನಿಮಗೆ? ನೀವು ನಿಮ್ಮ ಮನೆಯಲ್ಲಿ ಗಣೇಶ ಕೂರಿಸ್ತೀರಾ? ನಾನು ಮಾಡಿರೋದೇ ಕೂರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹೌದಾದ್ರೆ ನೀವು ಮಾಡಿರೋ ಗಣೇಶನ ಇವಾಗ ಇರಬೇಕು ಅಂತನಾ? ಏನಕ್ಕೆ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂದಿದೆ? ಏನಕ್ಕೆ? ಗಣೇಶ ತರೋದ್ಕಿಂತ ನಾನು ಮಾಡಿರೋದೇ ಇಡಬೇಕು ಅಂತ. ಅಂದರೆ ಬೇರೆಯವ್ರು ಮಾಡಿರೋ ಗಣೇಶನ ತಂದು ಪೂಜೆ ಮಾಡೋದಕ್ಕಿಂತ ನೀವು ಮಾಡಿರೋ ಗಣೇಶನೇ ಪೂಜೆ ಮಾಡಿದ್ರೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋ ಥರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ನೋಡಿ ಗಣೇಶ ಮೂರ್ತಿಯ ಕಾಲು ಮತ್ತು ಕೈನ ರೆಡಿ ಮಾಡ್ತಾ ಇದ್ದಾರೆ. ಆ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಒಂದು ಶೇಪ್ಗೆ ಗೆರೆ ಎಳೆಯುವ ಮೂಲಕ ಅಂದರೆ ಡಿಸೈನ್ ಮಾಡುವ ಮೂಲಕ ಇಲ್ಲಿ ಕೈ ಮತ್ತು ಕಾಲಿನ ಆಕಾರವನ್ನು ಕೊಡ್ತಿರೋದು ನೋಡ್ಬೋದು. ಹಾಗೆ ಕಾರ್ಯಕ್ರಮದ ವಿಶೇಷತೆ ಅಂದರೆ ಬರೀ ಮಕ್ಕಳಷ್ಟೇ ಪಾಲ್ಗೊಂಡಿರಲಿಲ್ಲ, ಮಕ್ಕಳ ಜೊತೆ ಅವ್ರ ಪೋಷಕರು ಕೂಡ ಪಾಲ್ಗೊಂಡಿದ್ರು. ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಆ ಪೋಷಕರು ಮಕ್ಕಳ ಜೊತೆ ಸಮಯ ಕಳೆಯೋದೇ ಕಡಿಮೆ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಆ ಪೇರೆಂಟ್ಸ್ಗಳು ತಾವು ಮಕ್ಕಳ ಜೊತೆ ಕೂತ್ಕೊಂಡು ಗಣೇಶ ಮಾಡ್ತಾಯಿದ್ರು. ಇದರಿಂದ ಮಕ್ಕಳಿಗೂ ಖುಷಿ ಆಗ್ತಾಯಿತ್ತು. ಬನ್ನಿ, ಇವತ್ತಿನ ದಿನ ಮಣ್ಣಿನಲ್ಲಿ ಗಣೇಶ ಮೂರ್ತಿಯನ್ನು ಮಾಡ್ತಾ ಇರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಹೇಳಿ ಕೇಳೋಣ. ಪುಟ್ಟೆ, ನಿಮ್ಮ ಹೆಸರೇನು? ಲಾವಣ್ಯ. ಲಾವಣ್ಯ. ಲಾವಣ್ಯ ಯಾವ ಕ್ಲಾಸಲ್ಲಿ ಓದ್ತಾ ಇರೋದು? ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ. ಓಕೆ, ವೆರಿ ಗುಡ್. ಯಾವ ಸ್ಕೂಲಪ್ಪ? ವಿದ್ಯಾನಿಕೇತನಲ್ಲಿ 6th ಓದ್ತಿದ್ದೀರಾ. ಓಕೆ, ಮಣ್ಣಿನಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀರಾ? ಗಣೇಶ ಮಾಡ್ತಾ ಇದ್ದೀರಾ. ಏನಕ್ಕೆ ಈ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಏನಕ್ಕೆ ಇಂಟ್ರೆಸ್ಟ್ ಬಂದಿದ್ದು? ನಾವು ಪರಿಸರನ ಉಳಿಸ್ಬೇಕು, ಆದರೆ ನಾವು ಗಣೇಶನಿಗೆ ಪೇಂಟೆಲ್ಲ ಹಚ್ಚಿ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡ್ತಿದ್ದೀವಿ. ಅದಕ್ಕೆ ಆ ಥರ ಮಾಡಬಾರ್ದು, ಬರೀ ಮಣ್ಣಿನಲ್ಲಿ ಗಣೇಶ ಮಾಡಬೇಕು ಅಂತ ನನಗನ್ಸಿದೆ. ಅದಕ್ಕೆ ಇದಕ್ಕೂ ಮುಂಚೆ ನೀವು ಗಣೇಶ ಮಾಡಿದ್ರ ಅಥವಾ ಇದೇ ಮೊದಲನೇ ಬಾರಿನ ಮಾಡ್ತಾ ಇರೋದು? ಇಲ್ಲ, ನಾನು ಇದಕ್ಕಿಂತ ಮುಂಚೆನೂ ಮಾಡಿದ್ದೆ. ಮುಂಚೆನೂ ಮಾಡಿದ್ರಿ. ನಿಮ್ಮ ಮನೆಯಲ್ಲಿ ಗಣೇಶ ಕೂರಿಸ್ತೀರಾ? ಹಾಂ, ಅಷ್ಟೇ. ಹೌದಾ, ಥ್ಯಾಂಕ್ ಯು. ಇನ್ನು ಕೆಲವರು ಇಲ್ಲಿ ಮೋಲ್ಡ್ಗಳನ್ನು ಉಪಯೋಗಿಸ್ಕೊಂಡು ಗಣೇಶವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಯಾವ ಥರ ಮಾಡೋದು ಮೋಲ್ಡಲ್ಲಿ ಗಣೇಶನ ಅಂತ ಹೇಳಿ ನೋಡೋಣ. ಇಲ್ಲಿ ಅವ್ರ ಹತ್ರ ಒಂದು ಮೌಲ್ಡ್ ಇದೆ. ಆ ಮೌಲ್ಡ್ಗೆ ಮೊದಲು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ನೀಟಾಗಿ ಹಚ್ತಾ ಇದ್ದಾರೆ. ಹಾಗೆ ಒಂದು ಕಡೆ ಮಣ್ಣನ್ನು ಕೂಡ ಹದ ಮಾಡಿ ಇಟ್ಕೊಂಡಿದ್ದಾರೆ. ನೀಟಾಗಿ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿರ್ತಾರಲ್ವ, ಅದಾದಮೇಲೆ ಹದ ಮಾಡಿರ್ತಕ್ಕಂತಹ ಮಣ್ಣನ್ನು ತೆಗೆದುಕೊಂಡು ನೀಟಾಗಿ ಅದ್ರ ಮೇಲೆ ಹಾಕ್ತಾ ಹೋಗಬೇಕು. ಯಾವ ಥರ ಅಂತ ಹೇಳಿದ್ರೆ ನೀಟಾಗಿ ಹಾಕಿ ನಾವು ಪ್ರೆಸ್ ಮಾಡ್ತಾ ಹೋಗಬೇಕು. ಪ್ರೆಸ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಮಣ್ಣು ಏನಿರುತ್ತಲ್ವ ಅದನ್ನೆಲ್ಲ ಆ ಐಸ್ ಕ್ರೀಮ್ ಸ್ಟಿಕ್ ಏನಿದೆಯಲ್ವ ಅದರಿಂದ ತೆಗೆದುಬಿಟ್ಟು ಆಮೇಲೆ ನಿಧಾನವಾಗಿ ನಾವು ಆ ಮೌಲ್ಡಿಂದ ನಾವು ತೆಗೆದ್ರೆ ಗಣೇಶನ ಮೂರ್ತಿ ನಮಗೆ ಸಿಗುತ್ತೆ. ನೋಡಿ, ಈಗ ನಾವು ಈ ಗಣೇಶ ಮೂರ್ತಿಗೆ ಸ್ವಲ್ಪ ಫಿನಿಶಿಂಗ್ ಮಾಡಬೇಕು. ಪೇಂಟ್ ಬ್ರಷನ್ನು ನೀರಲ್ಲಿ ಹತ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಸ್ವಲ್ಪ ಬಿರುಕ್ಬಿಟ್ಟಿದೆಯೋ ಅಲ್ಲಿಗೆ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕೊಟ್ಬಿಟ್ರೆ ಅದ್ಭುತವಾದಂತಹ ಗಣೇಶ ಮೂರ್ತಿ ಇಲ್ಲಿ ಸಿದ್ಧವಾಗುತ್ತೆ. ಹಾಗೆಯೇ ಬನ್ನಿ, ಇನ್ನು ಇಲ್ಲಿ ಒಬ್ಬ ಚಿತ್ರಕಲಾ ಶಿಕ್ಷಕರು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ ಇದ್ದಾರೆ. ಅವರು ನೋಡಿ ಇಲ್ಲಿ ಎಷ್ಟು ಸುಂದರವಾದಂತಹ ಗಣೇಶ ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ನಿಜಕ್ಕೂ ಅದ್ಭುತವಾಗಿತ್ತು ಈ ಗಣೇಶ. ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯ ಇರೋದಿಲ್ಲ ಅಲ್ವಾ? ಅದೇ ಥರ ಇಲ್ಲಿ ಮಕ್ಕಳು ಮಾಡಿರ್ತಕ್ಕಂತಹ ಗಣೇಶಗಳು ಕೂಡ ಹಾಗೇ ಇದೆ. ಒಂದು ಗಣೇಶ ಥರ ಇನ್ನೊಂದು ಗಣೇಶ ಇಲ್ಲ. ನೋಡ್ಬೋದು ಇಲ್ಲಿ ಯಾವ್ಯಾವ ಮಕ್ಕಳು ಮಾಡಿದಾರೋ ಒಂದಕ್ಕಿಂತ ಒಂದು ಗಣೇಶ ಭಿನ್ನವಾಗಿರ್ತಕ್ಕಂತಹ ಗಣೇಶನ ನಾವು ಇಲ್ಲಿ ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಎಲ್ಲ ಮಕ್ಕಳು ಕೂಡ ತುಂಬಾ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದರು. ಹಾಗೆ ಅದ್ಭುತವಾದ ಗಣೇಶ ವಿಗ್ರಹಗಳನ್ನು ಮಾಡಿದರು. ಒಟ್ಟಾರೆಯಾಗಿ ನೋಡೋದಕ್ಕೆ ಒಂದು ರೀತಿ ಚೆನ್ನಾಗಿತ್ತು, ಹೊಸ ಅನುಭವ ಅಂತ ಹೇಳ್ಬೋದು.